ಸರ್, ಈಗ ಡಿ.ಕೆ. ಶಿವಕುಮಾರ್ ಪರವಾಗಿ ನಿನ್ನೆ ಒಂದು ಶಾಸಕರ ತಂಡ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ? ಇಲ್ಲ ನೋಡಿ, ಮಾತುಕತೆ ಆಗಿತ್ತಾ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಏನಾಗಿದೆ ಅಂತೇಳಿ ನಮ್ಮ ಹತ್ರ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ನಾವು ಆಮೇಲೆ ಅದನ್ನು ತಿಳ್ಕೊಳ್ಳೋಷ್ಟು ದೊಡ್ಡವರಲ್ಲ ನಾವು ಪಕ್ಷದಲ್ಲಿ ತುಂಬ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಅವರು ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ. ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಂಡವ್ರು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲೇನು ಡಿ.ಕೆ. ಶಿವಕುಮಾರ್ ಅವ್ರು ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ, ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರೆ ಅಂತ ಯಾಕೆ ಅನ್ಕೋತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶ್ವಲಾಗಿ ಹೋಗ್ತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ವಿಚಾರಗಳಿರ್ತವೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಥವಾ ಇದನ್ನು ಚರ್ಚೆ ಮಾಡಿರ್ಬೋದೇನೋ, ಏನೋ ಅಂದರೆ ವಿರುದ್ಧವಾಗಿ ಅಂತಲ್ಲ, ಯಾರೋ ವಿರುದ್ಧವಾಗಿ ಚರ್ಚೆ ಮಾಡಿದ್ದಲ್ಲ. ಏನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ ಏನೋ ಅಂತ ಕೇಳಲಿಕ್ಕೆ ಹೋಗಿರ್ಬೋದೇನೋ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರು ಯಾರನ್ನೂ ಕೂಡ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿಲ್ಲ ನನಗೆ ಗೊತ್ತಿರಂಗೆ. ಡಿ.ಕೆ. ಸುರೇಶ್ ಅವರು ಒಂದು ಮಾತು ಹೇಳಿದ್ದಾರೆ, ಕೊಟ್ಟು ಮಾತಿಗೆ ತಪ್ಪದಿಲ್ಲ ಸಿದ್ದರಾಮಯ್ಯನವರು, ಹಿಂದಿಯೂ ತಪ್ಪಿಲ್ಲ ಮುಂದೂ ತಪ್ಪಲ್ಲ ಅಂತ. ಇದನ್ನ ನೀವು ಹೆಂಗ್ ನೋಡ್ತೀರಿ ಸರ್? ಏನು ಇದು ಹಿಂದೆ ವಚನ ಭ್ರಷ್ಟತೆಯ ಕಾರಣಕ್ಕೆ ಸರ್ಕಾರ ಬಿದ್ದೋಗಿದ್ದು, ಪಕ್ಷ ಉರುಳೋಗಿದ್ದು, ನೀವು ಅದನ್ನ ನೀವು ಸುರೇಶ್ ಅಣ್ಣನೇ ಕೇಳಬೇಕು. ನೀವು ನಾನು ಕೇಳಿದ್ರೆ ನೀವು ಸುರೇಶ್ ಅಣ್ಣ ಹೆಂಗೆ ಮಾತಾಡೋರು ಅಂತ ಇಲ್ಲ ಇರ್ಬೋದು. ಆ ಥರನೂ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಅದೇ ಥರ ನಡ್ಕೊಂಡು ಬಂದಿದ್ದಾರೆ. ಬಟ್ ಸುರೇಶ್ ಅಣ್ಣ ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ ನನಗೆ. ಗೋಡೆ ಮಧ್ಯೆ ಆಗಿರುವಂಥ ಮಾತುಕತೆಗೆ ನಾನೇ ಸಾಕ್ಷಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಅಲ್ಲ, ಅದು ಇರ್ಬೋದು. ನಾನು ಹೇಳಿಲ್ವಾ, ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ ನಾವು. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ, ಏನೇನು ಚರ್ಚೆ ಮಾಡೋರು. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು, ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತ ನಾವು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀನಿ. ಅದೇ ಒಂದು ಮನವಿ ಮಾಡ್ತೀನಿ ಹೈಕಮಾಂಡ್ಗೆ, ಇದಕ್ಕೊಂದು ಕ್ಲಾರಿಟಿ ಕೊಡ್ಲಿ, ಒಂದು ತೆರೆ ಎಳಿಬೇಕು ಇದಕ್ಕೆ. ಇದು ಯಾಕಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರತಿನಿತ್ಯ ಸುಮ್ಮನೆ ಗೊಂದಲ ಆಗ್ತಕ್ಕಂಥದ್ದು ಒಳ್ಳೇದು. ಹೈಕಮಾಂಡ್ ನಂಬ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ಏನು ಮಾಡದಿರೋ ಕಾರಣಕ್ಕಾಗಿ ಶಾಸಕರುಗಳು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಆ ಥರ ಏನು ಅವ್ರು ಯಾರನ್ನೂ ಶಾಸಕರನ್ನ ನಮಗೆ ಹೇಳವ್ರೆ, ಯಾರು ಏನು ಮಾತಾಡ್ತಾರಪ್ಪ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಎಲ್ರಿಗೂ ಹೇಳವ್ರೆ. ಅದು ಎಲ್ಲ ಶಾಸಕರುಗಳಿಗೆ ಹೇಳವ್ರೆ. ಎಲ್ಲರನ್ನೂ ಕೂಡ ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಎಲ್ರಿಗೂ ಕೂಡ ಏನೂ ಮಾತಾಡಬೇಡಿ ನೀವು, ಹೈಕಮಾಂಡ್ ಇದೆ, ಹೈಕಮಾಂಡ್ ವಾಚ್ ಮಾಡ್ತಾ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳವ್ರೆ. ಅದರಿಂದ ಯಾರು ಏನು ಮಾತಾಡ್ತಾ ಇಲ್ಲ. ಎಲ್ಲೂ ಮೀಡಿಯಾದಲ್ಲೂ ಕೂಡ ಇತ್ತೀಚೆಗೆ ಎಲ್ಲೂ ಬರ್ತಾ ಇಲ್ಲ. ಅದು ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಶಾಸಕರುಗಳಾಗಲಿ ಯಾರು ಆಗಲಿ ಇತ್ತೀಚೆಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅದನ್ನು ತಾಕೀತು ಮಾಡಿದ್ದಾರೆ. ನೀವು ಯಾರು ಕೂಡ ಮಾತಾಡಬಾರ್ದು, ನಿಮಗೆ ನೀವು ಯಾಕೆ ಮಾತಾಡ್ತೀರಿ, ಇದನ್ನೆಲ್ಲ ತೀರ್ಮಾನ ಮಾಡ್ಲಿಕ್ಕೆ ಹೈಕಮಾಂಡ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 2.5 ವರ್ಷದ ತನಕ ನೀವು ಸುಮ್ಮನೆ ಇರಿ ಅಂತ ನಿಮಗೂ ಎಲ್ಲ ಹೇಳ್ತೀರಿ. ಆ ಥರ ನೀವು ನೋಡಿ, ನೀವು ಇದನ್ನ ಬೇರೆ ಹೇಳ್ತೀರಿ 2.5 ವರ್ಷ ಅಂತ ಹೇಳೋರ. ನೀವು ಸುಮ್ಮನಿರ ಅಂತ ಹೇಳೋರ ಅಷ್ಟೇ. 2.5 ವರ್ಷ ಸುಮ್ಮನಿರಿ, 3 ತಿಂಗಳು ಸುಮ್ಮನಿರಿ, 2 ತಿಂಗಳು ಸುಮ್ಮನಿರಿ ಅಂತ ಹೇಳೋರು ಅವರು. ಎಲ್ಲ ಶಾಸಕರು ಕೂಡ 2.5 ವರ್ಷದ ತನಕ ಸುಮ್ಮನಿದ್ರು, ಏನು ಡೆವಲಪ್ಮೆಂಟು ಆಗಲಿಲ್ಲ, ಕರೀಲಿಲ್ಲ, ಹೈಕಮಾಂಡ್ ಮಾತಾಡಲಿಲ್ಲ. ಅಲ್ಲ, ಅವ್ರು ಹೇಳಿಲ್ಲ. ನಿಮ್ಮ ನಾವು ಅಲ್ಲಿಗಿನ ಹೈಕಮಾಂಡ್ಗಿನ ಹೆಚ್ಚು ವಿಷಯಗಳನ್ನ ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳ್ಕೊಂತಾ ಇದೀವಿ ನಾವು. ಸರ್, ಈಗ 2028 ಚುನಾವಣೆ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಯಾಕೆ ಸಿಎಂ ಆಗಬೇಕು ಅಂದ್ರೆ ಇಂಥ ರೀಸನ್, ಈಗ ಬಿಜೆಪಿ ಜೆಡಿಎಸ್ ಕಾಂಬಿನೇಷನ್ ಇದೆ, ಅದು ಕಾಂಗ್ರೆಸ್ಗೆ ಥ್ರೆಟ್ ಆಗ್ಬೋದು ಹಳೆ ಮೈಸೂರು ಭಾಗದಲ್ಲಿ. ಯಾವ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು? ಸ್ಟ್ರಾಂಗ್ ರೀಸನ್ಸ್. ಈಸ್ ಆಲ್ಸೋ ಸೀನಿಯರ್ ಮ್ಯಾನ್. ಯಾವತ್ತೂ ಕೂಡ ಅವರು ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಆಮೇಲೆ ಇದೇ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದಾಗ ಎಮ್ ಎಲ್ ಎ ಟಿಕೆಟ್ ನಿರಾಕರಣೆ ಮಾಡಿದಾಗಲೂ ಕೂಡ ಅವರು ಇಂಡಿಪೆಂಡೆಂಟಾಗಿ ಗೆದ್ದು ಕೂಡ ಈ ಪಕ್ಷಕ್ಕೆ ಸೇರಿಕೊಂಡ್ರು. ಅವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಅವ್ರು ಮನ್ಸು ಮಾಡಿದರೆ ಜನತಾದಳದಲ್ಲಿ ಹೋಗಿ ಒಂದು ಮಂತ್ರಿನೋ ಏನೋ ಒಂದು ಆಗ್ಬೋದಾಗಿತ್ತು. ಆದರೂ ಕೂಡ ಅವರು ಅವತ್ತು ಕೂಡ ಪಕ್ಷ ಬಿಡಲಿಲ್ಲ. ಅವತ್ತು ಅನೇಕ ಜನ ಅವತ್ತು ದೇವೇಗೌಡರ ಜೊತೆ ಸೇರಿಕೊಂಡ್ರು. ಇಂಡಿಪೆಂಡೆಂಟ್ ಎಮ್ ಎಲ್ ಎಗಳೆಲ್ಲ ಹೋಗಿ ದಳಕ್ಕೆ ಸೇರಿಕೊಂಡ್ರು. ಇಲ್ಲ, ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ನಾನು ಗೆದ್ದಿದ್ದೀನಿ, ಆದರೂ ನಾನು ಪಕ್ಷದ ಕಡೆ ಇದ್ದೀನಿ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಪಕ್ಷದ ಬಗ್ಗೆ, ಪಕ್ಷದ ಅಭಿವೃದ್ಧಿ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಕೆಲಸ ಮಾಡವ್ರೆ. ವಿವಿಧ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗ ಅಂತಿಮವಾಗಿ ಈ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆ ಅಲ್ವಾ. ಇದು ಹೈಕಮಾಂಡ್ ಎಲ್ಲ ವಾಚ್ ಮಾಡ್ತಾ ಇದೆ. ಹೈಕಮಾಂಡ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾವೆಲ್ಲರೂ. ಹೈಕಮಾಂಡ್ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ತಗೋಬೇಕು ಅಷ್ಟೇ. ನಾವು ಮುಖ್ಯಮಂತ್ರಿ ಮಾಡಿ ಅವ್ರನ್ನ ತೆಗೀರಿ ಇವ್ರನ್ನ ತೆಗೀರಿ ಅಂತ ಹೇಳೋಷ್ಟು ದೊಡ್ಡವ್ರು ನಾವಲ್ಲ.
ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ಹಿಂಗೆ ಮಾಡ್ತೀವಿ ಅಂತನಾದ್ರು ಒಂದು ಕ್ಲಾರಿಟಿ ಇರಬೇಕಲ್ವ, ಅದು ಮಾಡ್ಬೇಕು ಹೈಕಮಾಂಡು. ಇದರಿಂದ ಪಕ್ಷಕ್ಕೆ ಆಗ್ತಕ್ಕಂಥ ಹಾನಿ ತಪ್ಪಿಸ್ದಂಗೆ ಆಗ್ತದೆ, ಇಲ್ಲದೇ ಪಕ್ಷಕ್ಕೆ ಹಾನಿ ಆಗ್ತದೆ. ನ್ಯಾಚುರಲ್ ಆಗಿ ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಕ್ಕಂಥದ್ದೆಲ್ಲ ಆಗ್ತದೆ. ಇದು ತಪ್ಪಿಸ್ಬೇಕು ಇದನ್ನು ಹೈಕಮಾಂಡ್ ಅಂತ ನಾನು ಮನವಿ ಮಾಡ್ತೀನಿ. ಅಲ್ಲ, ಈಗ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಅವರು ಒಂದು 6-7 ಜನ ಸಚಿವರು ಸೇರ್ಕೊಂಡು ರಾತ್ರಿ ಅವರು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಡೆಲ್ಲಿ. ಅದನ್ನ ಯಾಕೆ ಅವರು ಅಂತ ಯಾಕೆ ಅವ್ರನ್ನ ನೀವು ವಿಂಗಡಣೆ ಮಾಡ್ತೀರಾ? ಅವ್ರು ಯಾಕೆ ಊಟಕ್ಕೆ ಏನು ಮಂತ್ರಿಗಳನ್ನು ಊಟನೇ ಮಾಡಬಾರ್ದು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ? ಈಗ ಇವ್ರ ಮನೆಯಲ್ಲಿ ಇವ್ರ ಮಂತ್ರಿಗಳಿರೋದ್ರಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಇದನ್ನೇ ಮಾತಾಡ್ತಾರೆ ಅಂತ ಏನಾದ್ರು ನೀವು ಯಾಕೆ ಚರ್ಚೆ ಮಾಡ್ತೀರಾ ಅಂತ ಭಾವಿಸ್ತೀರಾ ಅಂತ? ಅವರವ್ರ ಚರ್ಚೆಗಳು ವಿಭಿನ್ನವಾಗಿ ವಿವಿಧ ರೀತಿಯ ಚರ್ಚೆಗಳು ನಡೀತಾ ಇರ್ತವೆ, ಹಂಗೆ ನಡೆದಿರ್ಬೋದು ಅಷ್ಟೇ. ಮೀಟಿಂಗ್ ಅಲ್ಲಿ ರಾಜಣ್ಣ ಇದ್ರು, ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ 28ಕ್ಕೆ ಆಗ್ಲಿ ಅಂತ ಮಾತನಾಡಿದಂತವ್ರು ಇದ್ದಾರೆ. ಯಾರು? ರಾಜಣ್ಣ ಕೂಡ ಸಭೆಯಲ್ಲಿ ಇದ್ರು. ರಾಜಣ್ಣ ಅವರು ಹೋಗಿ ಅದನ್ನೇ ಹೈಕಮಾಂಡ್ಗೆ ಹೇಳಿ, ಹೈಕಮಾಂಡಿಂದ ಒಂದು ಕ್ಲಾರಿಟಿ ಕೊಡ್ಲಿ ನಮ್ಗೆಲ್ಲರಿಗೂ. ರಾಜಣ್ಣ ಅವರೇ ಲೀಡ್ ತಗೊಳ್ಳಿ, ಅದನ್ನ ತಗೊಂಡು ಹೋಗಿ ಹೈಕಮಾಂಡ್ ಮುಂದೆ ಹೇಳಿ. ಅವ್ರು ಇನ್ನೂ ಒಂದು ಮಾತು ಹೇಳೋರು ಗೊತ್ತಾ ನಿಮಗೆ? ನಾನೇನಾರ ಮನ್ಸು ಮಾಡಿದ್ರೆ ತುಮಕೂರಿನಲ್ಲಿ ವೈಟ್ ವಾಶ್ ಮಾಡ್ಬಿಡ್ತೀನಿ ಕಾಂಗ್ರೆಸ್ನ ಅಂತ ಹೇಳೋರು. ಅದನ್ನ ಯಾಕೆ ಹೇಳಲ್ಲ ನೀವು? ಒಂದ್ಸರಿ ಮಾಡಿದ್ದೀನಿ ನಾನು ವೈಟ್ ವಾಶ್, ನಾನು ಜನತಾದಳಕ್ಕೆ ಹೋಗಿ ಅಂತ ಅದನ್ನ ಹೇಳೋರು. ಅದನ್ನ ಯಾಕೆ ಹೇಳಲ್ಲ ನೀವು? ಅಲ್ಲ, ಅದು ಗೊತ್ತಿಲ್ಲ. ನೀವು ವಿಶ್ಲೇಷಣೆ ಮಾಡಬೇಕು ಮಾಧ್ಯಮದವ್ರು. ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಕೆಲವು ವಿಚಾರಗಳನ್ನ, ನೀವು ವಿಶ್ಲೇಷಣೆ ಮಾಡಬೇಕು. ಹೈಕಮಾಂಡ್ ನಾಯಕರು ಲೋಕಸಭೆ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಅಂತ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ್ದಾರೆ. ಮೊದಲು ಅದನ್ನು ಮಾಡಲಿ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ, ಮಾತನ್ನ ನಡ್ಕೊಳ್ತಾರೆ ಅಂತ ಡಿ.ಕೆ. ಸುರೇಶ್ ಹೇಳ್ತಾರೆ. ಅವ್ರಿಗೆ 1 ವರ್ಷದ ತನಕ ಅಷ್ಟೇ ಅಂತ ಕೆಪಿಸಿಸಿ ಹೇಳಿದ್ದಲ್ಲ, ಅವ್ರು ಮೊದಲು ಬಿಡ್ಲಿ, ಆಮೇಲೆ ಬೇರೆಯವ್ರಿಗೆ ಹೇಳಿ ಅಂತೇಳಿ ರಾಜಣ್ಣ ನಿನ್ನೆ ಮಾತಾಡಿದ್ದಾರೆ. ಖಂಡಿತ ರಾಜಣ್ಣ ಅವರು ಹೌದು, ಅವ್ರು ವೈಟ್ ವಾಶ್ ಮಾಡೋರೆಲ್ಲ ಮಾತಾಡ್ಲೇಬೇಕು. ಇವಾಗ ಕಾಂಗ್ರೆಸ್ ಪಕ್ಷನ ಯಾರು ವೈಟ್ ವಾಶ್ ಮಾಡ್ತೀವಿ ಅಂತಾರಲ್ಲ, ಅವರೆಲ್ಲ ಮಾತಾಡಲಿ. ಎಲ್ಲ ಗಮನಿಸ್ತಾ ಇದೆ ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.